ಸ್ಟಾರ್ಟ್ ಆಯ್ತಾ? ಓಕೆ, ಡನ್ ಬ್ರೋ. ಇವತ್ತು ಒಂದು ಸೂಪರ್ ಪಿ ಸಿ ಬ್ರದರ್ಗೋಸ್ಕರ ಬಿಲ್ಡ್ ಮಾಡಿದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ನೋಡಿ, ಈ ಪಿ ದಲ್ಲಿ ಒಂದೇ ನನ್ಗೆ ಬೇಜಾರು, ಕಸ್ಟಮರ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಏನಂತ ನೀವೇ ಹೇಳ್ಬೇಡಿ, ಥಿಂಕ್ ಮಾಡಿ. ಏನ್ ಬೇಜಾರು ಗೊತ್ತಾಗ್ತಾ ಇಲ್ವಲ್ಲ. ನಾನು ಹೇಳ್ತೀನಿ, ಈ ಪಿ ದಲ್ಲಿ ಈ ರ್ಯಾಮ್ ಪ್ರೈಸ್ ಜಾಸ್ತಿ ಆಗಿದೆ ತಾನೆ, ಅದೇ ಒಂದು ಬೇಜಾರಾಗಿದ್ದ ಕಾರಣ 32 GB ಬ್ರದರ್ ಸದ್ಯಕ್ಕೂ 6000 ಮೆಗಾಟ್ಸ್ ಇರುತ್ತೆ ತಗೊಂಡಿದ್ದಾರೆ. 32 GB ವಿ ರ್ಯಾಮು ಇದೆ, 32 GB ರ್ಯಾಮ್ನು ಇದೆ. ಎರಡೂ ಸ್ವಲ್ಪ ಕಾಂಬಿನೇಷನ್ ನೀವು ಅರ್ಥ ಮಾಡ್ಕೋಬೇಕು. ಸೊ ಯಾಕೆ 32 GB ನಾವು ಯೂಸ್ ಮಾಡಿದ್ವಿ ಅಂದ್ರೆ, ಈಗ ಸದ್ಯಕ್ಕೂ ರ್ಯಾಮ್ ಪ್ರೈಸಸ್ ತುಂಬಾ ಫ್ಲಕ್ಚುಯೇಟೆಡ್ ಆಗಿದೆ. ಈಗ ನೋಡಿ, ಪಿ ಸಿ ಲುಕ್ಸ್ ಎಷ್ಟು ಸೂಪರ್ ಆಗಿರುತ್ತೆ. ಈಗ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಯಾವಾಗ ಗೊತ್ತಾಗತ್ತಂದ್ರೆ ಆನ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಪಿ ಸಿ ನಾನೀಗ ಆನ್ ಮಾಡ್ತೀನಿ, ನೋಡಿ ಅಂತ ನೋಡಿ ಬ್ರದರ್. ಆ ರ್ಯಾಮ್ ಒಂದು ಬೇಜಾರು ಬಿಟ್ಟು ಅದು ನಾವು ಮಾಡಲಿಲ್ಲ ಬೇಜಾರು, ಅದು ಆಟೋಮೆಟಿಕಲಿ ಆಗ್ಬಿಟ್ಟಿದೆ. ಯಾಕಂದ್ರೆ ರ್ಯಾಮ್ ಪ್ರೈಸಸ್ ತುಂಬಾ ಫ್ಲಕ್ಚುಯೇಟ್ ಆಗಿದೆ. ಸೊ ಪಿ ಸಿ ಲುಕ್ಸ್ ನೋಡಿ, ನೀವು ಒಂದ್ಸತಿ ತಲೆ ಕೆಟ್ಟೋಗ್ಬೇಕು. 7 ಲಕ್ಷ ಇನ್ವೆಸ್ಟ್ ಮಾಡಿದ್ರು ಬ್ರದರ್ 32 GB ರ್ಯಾಮೇ ತಗೊಂಡಿದ್ದಾರೆ. ಯಾಕಂದ್ರೆ ರ್ಯಾಮ್ ಬೇಕಂದ್ರೆ ಆಮೇಲೆ ಹಾಕೋಬಹುದು, ಗ್ರಾಫಿಕ್ ಕಾರ್ಡ್ ಮತ್ತೆ 5080 ಇಂದ 5090 ಮಾಡಕ್ಕಾಗಲ್ಲ. ಸೊ 5090 ಗ್ರಾಫಿಕ್ ಕಾರ್ಡ್ ಜೊತೆಗೆ ಒಂದು ಸೂಪರ್ ಸಾಲಿಡ್ ಒಂದು ಆರ್ಟಿಕ್ ಎಕ್ಸ್ಟೆಂಡರ್ ಕೇಸ್ ಜೊತೆಗೆ ನಾವು ಬಿಲ್ಡ್ ಮಾಡಿದ್ವಿ. ನೋಡಿ, ಈ ಗ್ರಾಫಿಕ್ ಕಾರ್ಡು ಓರಸ್ ಮಾಸ್ಟರ್ ಅಲ್ಲಿ ಈ ಲುಕ್ಸೇ ಒಂದು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲೂ ಒಂದು ಸ್ಕ್ರೀನ್ ಇದೆ. ಸೊ ಈ ಸ್ಕ್ರೀನ್ ಅಲ್ಲಿ ನಿಮ್ಗೆ ಏನ್ ಬೇಕಾದ್ರೂ ಅದು ಫೋಟೋ, ನೇಮು ಏನಾದ್ರು ಇನ್ಸ್ಟಾಲ್ ಮಾಡ್ಕೋಬಹುದು. ಬಟ್ ವರ್ಟಿಕಲ್ GPU ಮಾಡಿರೋದ್ ಕಾರಣ ಈ ಲುಕ್ಸೇ ಟೋಟಲಿ ಎಲಿಗೆಂಟ್ ಇದೆ. ಇನ್ನೊಂದೇನಿದೆ ಅಂದ್ರೆ, ಆರ್ಟಿಕ್ದು ಈ ಎಕ್ಸ್ಟೆಂಡರ್ ಕೇಸು ತುಂಬಾ ಅಂಡರ್ ರೇಟೆಡ್ ಅಂತ ಹೇಳ್ಬೋದು. ಬಟ್ ರಿಯಲಿ ಹೇಳ್ಬೇಕಂದ್ರೆ ಸಖತ್ತಾಗಿ ಏರ್ ಫ್ಲೋ ಇದೆ. ಇಲ್ಲಿ ನೋಡಿ, 140 mm 3 ಫ್ಯಾನ್ ಇಲ್ಲಿಂದ ಇಂಟೆಕ್ಕು, ಇಲ್ಲಿಂದ 2 120 mm ಎಕ್ಸಾಸ್ಟ್ ಇದೆ. ಟಾಪ್ ಅಲ್ಲಿ 360 420 ವರೆಗೂ ಲಿಕ್ವಿಡ್ ಕೂಲರ್ನು ಸಪೋರ್ಟ್ ಆಗುತ್ತೆ. ಇಲ್ಲಿ ಆರ್ಟಿಕ್ದು ಬ್ರ್ಯಾಂಡಿಂಗ್ ಇದೆ. ಅಂಡ್ ಈ ವರ್ಟಿಕಲ್ GPU ನೋಡಿ, ಈ ಲೈಟ್ಸ್ ಆಫ್ ಆಗಿದ ಮೇಲೆ ನೋಡಿ ಇಷ್ಟು ಸಿಂಪಲ್ ಆಗಿರುತ್ತೆ. ನೀವು ಹೆಂಗ್ ಬೇಕಂದ್ರೆ ಹಂಗೆ ಕಾನ್ಫಿಗರ್ ಮಾಡ್ಬೋದು. ಇದನ್ನು ಸಾಫ್ಟ್ವೇರ್ ಮುಖಾಂತರ ಹೆಂಗ್ ಬೇಕಂದ್ರೆ ಅದು ನೀವು ಡಿಸ್ಪ್ಲೇನು ಕಾನ್ಫಿಗರ್ ಮಾಡ್ಬೋದು. ಸೊ ಬೇಸಿಕಲಿ ಈ ಪಿ ಸಿ ಬಂದ್ಬಿಟ್ಟು ಒಂದು AI PC ಅಂತ ಹೇಳ್ಬೋದು. Z890 ಸಿರೀಸ್ದು ಮದರ್ ಬೋರ್ಡ್ ಇದೆ. 890 ಅಲ್ಲೂ ಟಾಪ್ ನಾಚು ನೀವು ನೋಡ್ಬೋದು. ಮ್ಯಾಕ್ಸಿಮಸ್ ಹೀರೋ ಸಿರೀಸ್ದು ಮದರ್ ಬೋರ್ಡ್ ನಾವು ಯೂಸ್ ಮಾಡಿದ್ವಿ. ಅಲ್ಟ್ರಾ 9 285K 1 TB Gen 5 SSD. ಇದು ಮ್ಯಾಕ್ ಕರ್ಡ್ ಇದೆ ಈ ಡಿಸ್ಪ್ಲೇ ಇರೋದು. ಈ ಲಿಕ್ವಿಡ್ ಕೂಲರು 5090 ಮಾಸ್ಟರ್ 1200 ವಾಟ್ಸ್ ಗೋಲ್ಡ್ ರೇಟೆಡ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಬಟ್ ಇದರಲ್ಲಿ ನಾವು ಪ್ಲಾಟಿನಮ್ ರೇಟೆಡ್ ಯೂಸ್ ಮಾಡಿದ್ವಿ. ಸೊ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಇದೆ. ಪಿ ಸಿ 7 ಲಕ್ಷ ರೂಪಾಯಿದಲ್ಲಿ ಒಂದು ಸಾಲಿಡ್ ಪಿ ಸಿ ಅಂತ ಹೇಳ್ಬೋದು. ಬಟ್ ರ್ಯಾಮ್ ಒಂದು ವರ್ಷ ಹಿಂದೆ ತಗೊಂಡಿದ್ದಿದ್ರೆ ಈ ಪಿ ಸಿನ 5 ಲಕ್ಷಕ್ಕೆ ಬರ್ತಾ ಇತ್ತು ವಿತ್ 64 GB ರ್ಯಾಮ್ ಜೊತೆಗೆ. ಬಟ್ ಏನಿದೆ ಅಂದ್ರೆ, ಈಗ ಗ್ರಾಫಿಕ್ ಕಾರ್ಡನು ಪ್ರೈಸ್ ಜಾಸ್ತಿ ಆಗಿದೆ. ನಾರ್ಮಲ್ ಆಗಿ ಗ್ರಾಫಿಕ್ ಕಾರ್ಡ್ 4 ಲಕ್ಷ ಅಲ್ಲಿ ಬರುತ್ತೆ, ಬಟ್ ಇದು 4.5 ಲಕ್ಷ ಗ್ರಾಫಿಕ್ ಕಾರ್ಡ್ ಇದೆ. ಯಾಕಿದೆ ಅಂದ್ರೆ, ನೀವು ನೋಡ್ಬೋದು ಇಷ್ಟೆಲ್ಲ ಬಿಲ್ಡ್ ಕ್ವಾಲಿಟಿ. ಇಲ್ಲಿ ನೋಡಿ, ಇಲ್ಲೂ ಒಂದು ಫ್ಯಾನ್ ಇದೆ ಬ್ರದರ್, ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಂದು ಫ್ಯಾನ್ ಇದೆ. ನೀವು ಕ್ಲಿಯರ್ ಆಗಿ ಇದನ್ನು ನೀವು ಕಣ್ಣಿಂದ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಈ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಿಟಿ ಆಗಿ ಕಾಣಿಸಲ್ಲ. ಯಾಕಂದ್ರೆ ನಾವು ಬಂದ್ಬಿಟ್ಟು ಒಂದು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಇಲ್ಲ. ನಾವು ಬಂದ್ಬಿಟ್ಟು ನಮ್ಮ ಅಂಗಡಿನೂ ನಡೆಸಬೇಕು, ಈ ತರ ಎಲ್ಲ ಪಿ ಸಿನೂ ಬಿಲ್ಡ್ ಮಾಡಿಸ್ಬೇಕು, ಎಲ್ಲ ಇರುತ್ತೆ. ಸೊ ಅದರಿಂದ ನಮ್ಗೆ ರೆವೆನ್ಯೂ ಬರಲ್ಲ. ಬಟ್ ನಮ್ಮ ಕಸ್ಟಮರ್ ಬಂದ್ಬಿಟ್ಟು ಸ್ಟೋರ್ ಅಲ್ಲಿ ಬೈ ಮಾಡಿದ್ರೆ ರೆವೆನ್ಯೂ ಬರುತ್ತೆ. ಅಂಡ್ ಏನಿರುತ್ತೋ ನಿಮ್ಗೆ ಆರ್ಗ್ಯಾನಿಕ್ ಆಗಿ ಅಂದ್ರೆ ನ್ಯಾಚುರಲ್ ಆಗಿ ನಾವು ವಿಡಿಯೋ ರೆಕಾರ್ಡ್ ಮಾಡ್ತೀವಿ. ಈ ಗ್ರಾಫಿಕ್ ಕಾರ್ಡ್ ನೋಡಿ, ಬಿಲ್ಡ್ ಕ್ವಾಲಿಟಿ ನಿಜ ಹೇಳ್ಬೇಕಂದ್ರೆ 2 ಇಂಚಸ್ 3 ಇಂಚಸ್, ಇದು ಆಲ್ಮೋಸ್ಟ್ 3 ಇಂಚಸ್ಗಿಂತ ದೊಡ್ಡ ಗ್ರಾಫಿಕ್ ಕಾರ್ಡ್ ಇದೆ. ವರ್ಟಿಕಲಿ GPU ಮೌಂಟ್ ಇದೆ. ಓವರ್ ಆಲ್ ಆಗಿ ಒಂದು ಪರ್ಫೆಕ್ಟ್ ಪಿ ಸಿ ಇದೆ. ಇದು ನಾನು ಹೇಳ್ತಾ ಇಲ್ಲ, ನಮ್ಮ ಕಸ್ಟಮರ್ಗೆ ಕೇಳೋಣ ಅವ್ರಿಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಬ್ರೋ ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಹೆಸರು ಬ್ರೋ? ಯಶು ಬ್ರೋ. ಎಲ್ಲಿಂದ ತಾವು ಬರ್ತಾ ಇರೋದು? ತುಮಕೂರಿಂದ. ತುಂಬಾ ಥ್ಯಾಂಕ್ಸ್ ಬ್ರೋ ನಮ್ಮ ಸ್ಟೋರ್ಗೆ ಬಂದಿರೋದಕ್ಕೂ. ಅಂಡ್ ಇನ್ನೊಂದೇನಿದೆ ಅಂದ್ರೆ, ಬ್ರದರ್ ಬಂದ್ಬಿಟ್ಟು ಆಲ್ಮೋಸ್ಟ್ 11 ಇಯರ್ ಓಲ್ಡ್ ಕಸ್ಟಮರ್. ನಮಗೂ ನೆನೆ ಮೊನ್ನೆಯಿಂದ ಕಸ್ಟಮರ್ ಇಲ್ಲ. ಚಿಕ್ಕಪೇಟೆಯಲ್ಲಿ ನಿಮ್ದು ಸಣ್ಣ ಸ್ಟೋರ್ ಇದ್ದಾಗ್ಲಿಂದನೂ ನಮ್ಗೆ ಅಲ್ಲಿಗೆ ಬರ್ತಾ ಇದ್ವಿ. CC ಕ್ಯಾಮ್ರಾ ತಗೊಳಕ್ಕೆ ಎಲ್ಲ. ಹಂಗಾಗಿ ನಾನ್ ನೋಡಿರ್ಲಿಲ್ಲ. ಅದಾದ್ಮೇಲೆ 10 ವರ್ಷದ ಹಿಂದೆ ಮಾಡಿದ್ದು ಬಿಸ್ನೆಸ್ ಇವತ್ತು ಬಂದಿರೋದು. ಮತ್ತೆ ಕರೆಕ್ಟ್ ಯೂಟ್ಯೂಬ್ ಅಲ್ಲಿ ಅದು ನಿಮ್ದು ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ ಹೇಳಿ ಹುಡ್ಕೊಂಡು ಬಂದಿದ್ದು. ತುಂಬಾ ಥ್ಯಾಂಕ್ಸ್ ಬ್ರೋ. ಸೊ ಬ್ರೋ, ಈ ಪಿ ಸಿ ನೀವು ತಗೊಂಡಿದ್ರೆ 7 ಲಕ್ಷ ರೂಪಾಯಿ ಆಲ್ಮೋಸ್ಟ್ ಪಿ ಸಿ ಇದೆ. ಈ ಪಿ ಸಿ ಇಂದ ಯೂಸ್ ಏನಿದೆ ತಮ್ದು? ನಮ್ ಮೇನ್ AI ಡೆವಲಪ್ಮೆಂಟ್. ಓಕೆ. AI ಗೋಸ್ಕರ ಡೆವಲಪ್ ಮಾಡಬೇಕು. ಈಗ ಪ್ರೊಸೆಸಿಂಗ್ ಕ್ವಾಲಿಟಿ ನಮ್ಗೆ ಇರಬೇಕು, ಸ್ಪೀಡ್ ಪ್ರೊಸೆಸಿಂಗ್ ಆಗ್ಬೇಕು, ಗ್ರಾಫಿಕಲಿ ಫ್ರೇಮ್ಸ್ ಜನರೇಟ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ. ಸೊ ಟೋಟಲಿ ಎಲ್ಲ ಬಾಕ್ಸ್ ಪೀಸ್ ಎಲ್ಲ ನಿಮ್ಮ ಮುಂದೆ ಸಿಕ್ತು. ತುಂಬಾ ಥ್ಯಾಂಕ್ಸ್ ಬ್ರೋ. ಅಂಡ್ ಪಿ ಸಿ ಬಿಲ್ಡ್ ಎಲ್ಲ ನಿಮ್ಮ ಮುಂದೆನೇ ಆಗಿದೆಯಾ? ಹೌದು. ಬೇರೆ ತುಂಬಾ ವೀಕ್ಷಕರು ಬರ್ತಾರೋ ನಮ್ಮ ಚಾನಲ್ ನೋಡ್ಕೊಂಡು ನಿಮ್ ಕಡೆಯಿಂದ ಫೀಡ್ಬ್ಯಾಕ್ ಕಾರಣ. ಸೊ ನಿಮ್ಗೆ ಹೆಂಗ್ ಅನ್ಸಿದೆ ಅಂತ ರಿಯಲ್ ಆಗಿ ಹೇಳಿ. 10 ಇಯರ್ಸ್ ಇಂದ ಈಗ ನಿಮ್ಗೆ ಎಕ್ಸ್ಪೀರಿಯನ್ಸ್, ನಮ್ ಸ್ಟೋರಿ ಈಗ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನೀವು ಹೇಳಿ. ಅವಾಗ ಸಣ್ಣ ಅಂಗಡಿ ಇತ್ತು. ಸಣ್ಣ ಅಂಗಡಿ ಇದ್ರೂನು ನಾನು ಅವಾಗ ಒಂದು 15 CC ಕ್ಯಾಮ್ರಾ ತಗೊಂಡಿದ್ದೆ. ಓಕೆ.
ಅವಾಗ ಅದ್ರಲ್ಲೂ ಏನೋ ಇಶ್ಯೂಸ್ ಆಯ್ತು ಅಂತ ಪೀಸ್ ಟು ಪೀಸ್ ಇನ್ಸ್ಟೆಂಟ್ ರೀಪ್ಲೇಸ್ ಮಾಡ್ಕೊಟ್ಟಿದ್ರಿ. Okay. ಅದೊಂದು ಕಾನ್ಫಿಡೆನ್ಸ್ ಇತ್ತು. ಆ ನಂಬರ್ ನನ್ನ ಹತ್ರ ಇನ್ನು ಮೊಬೈಲ್ ಅಲ್ಲೇ ಇತ್ತು ನಿಮ್ ಥ್ಯಾಂಕ್ ಯು ಬ್ರೋ, ನಂಬರ್. ಥ್ಯಾಂಕ್ ಯು ಬ್ರೋ. ಹಂಗಾಗಿ ಫೋನ್ ಮಾಡಿ ಮತ್ತೆ ನಿಮ್ ಹತ್ರ ಬಿಲ್ಡ್ ಮಾಡ್ಸೋಣ, ಯೂಟ್ಯೂಬ್ ಅಲ್ಲಿ ನೋಡಿ ಸ್ಪೆಷಲಿ ಇವ್ರನ್ನೆಲ್ಲೋ ನೋಡಿದೀನಿ ಅಂತ ಅವಾಗ ನಂಬರ್ ಇತ್ತಲ್ಲ, ಕಾಲ್ ಮಾಡಿ ಮತ್ತೆ ಬಟ್ ಬಾಡಿ ಸೇಮ್ ಇದೆ. ಸೇಮ್ ಅವಾಗ ಹೆಂಗಿದ್ರು ಈಗ್ಲೂ ಹಂಗೆ ಇದೀರಾ. ಥ್ಯಾಂಕ್ ಯು ಬ್ರೋ, ಇದೇ ತರ ನಗುತ್ತಾ ಇರಿ, Thank ಬಿ you. ಪಾಸಿಟಿವ್, ಏನು ಪ್ರಾಬ್ಲಮ್ ಬರಲ್ಲ, ಬಂದ್ರೆ ನಮ್ ಸಪೋರ್ಟ್ ಇದೆ, ನಮ್ ಖಂಡಿತ. ಓಕೆ. ಖಂಡಿತ. ಥ್ಯಾಂಕ್ ಯು ಬ್ರೋ, Thank ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ನಿಮ್ಗೂ ಇಂಥದ್ದು ಇಲ್ಲಾಂದ್ರೆ ಎಂಥದ್ದು PC ಬೇಕಾದ್ರೆ SCL ಗೇಮಿಂಗ್ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಇದೆ, ನಂಬರ್ ಇದೆ. ತುಂಬಾ ಥ್ಯಾಂಕ್ಸ್, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.